ನಮಸ್ಕಾರ. ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಚಾಲನೆ. ಬರಗಾಲದ ಹಿನ್ನೆಲೆಯಲ್ಲಿ ಸರಳ ದಸರಾವಾದರೂ ಜನತೆಯಿಂದ ಅಭೂತಪೂರ್ವ ಸ್ಪಂದನೆ, ಮುಖ್ಯಮಂತ್ರಿ ಹರ್ಷ. ದೆಹಲಿಯಲ್ಲಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರೊಂದಿಗೆ ಬೇಳೆಕಾಳು ಮತ್ತು ದ್ವಿದಳ ಸಂಘದ ಪ್ರತಿನಿಧಿಗಳ ಭೇಟಿ. ಬಿಜೆಪಿ ನಾಯಕರು ಹಾಗೂ ಸಚಿವರು ಹೇಳಿಕೆ ನೀಡುವಾಗ ತಪ್ಪು ವ್ಯಾಖ್ಯಾನಕ್ಕೆ ಅವಕಾಶ ನೀಡಬಾರದು, ರಾಜನಾಥ್ ಸಿಂಗ್ ಕಿವಿಮಾತು. ವಾರ್ತೆಗಳ ವಿವರ. ವಿಶ್ವವಿಖ್ಯಾತ ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಮೂಲಕ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಚಾಲನೆ ನೀಡುವರು. ಇಂದು ಬೆಳಗ್ಗೆ ಸಂಪ್ರದಾಯದಂತೆ ಅರಮನೆಯ ಬಲದ್ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ತೆರೆದ ವಾಹನದಲ್ಲಿ ಮುಖ್ಯ ವೇದಿಕೆಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶ್ರೀನಿವಾಸ್ ಪ್ರಸಾದ್, ಪ್ರವಾಸೋದ್ಯಮ ಸಚಿವ ಆರ್ ವಿ ದೇಶಪಾಂಡೆ, ಲೋಕೋಪಯೋಗಿ ಸಚಿವ ಎಚ್.ಸಿ. ಮಹದೇವಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಉಮಾಶ್ರೀ, ಸಂಸದ ಪ್ರತಾಪ್ ಸಿಂಹ ಮತ್ತಿತರರು ಉಪಸ್ಥಿತರಿದ್ದರು. ಸಹಕಾರ ಸಚಿವ ರಾವಣನ ವಧೆ ಮಾಡಿ ರಾಮ ವಿಜಯಶಾಲಿ ಆಗುವಂತಹ ಮೂಲೆಯಿಂದ ರಾಷ್ಟ್ರದ ಮೂಲೆಯಿಂದ ಆಗಮಿಸಿರುವಂತಹ ಜನರಿಗೆ, ವೀಕ್ಷಕರಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು. ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವವಿಖ್ಯಾತ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಇದೊಂದು ಐತಿಹಾಸಿಕ ಘಳಿಗೆಯಾಗಿದ್ದು ಇತಿಹಾಸದಲ್ಲಿ ಒಬ್ಬ ಸಾಮಾನ್ಯ ರೈತ ದಸರಾ ಉದ್ಘಾಟನೆ ಮಾಡಿದ ನಿದರ್ಶನಗಳಿಲ್ಲ. ಈ ಬಾರಿ ನಾವು ಪ್ರಯೋಗ ಮಾಡಿದ್ದೇವೆ. ರಾಜ್ಯದಲ್ಲಿ ಬರದ ಕಪ್ಪು ಛಾಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಸರಳವಾಗಿ ದಸರಾ ಆಚರಿಸಲಾಗುತ್ತಿದೆ. ಆದರೆ ನಿರೀಕ್ಷೆಗೂ ಮೀರಿ ಜನರು ಆಗಮಿಸಿದ್ದಾರೆ. ಈ ಬಾರಿಯ ಮುಂಗಾರು ಮಳೆ ಕೈಕೊಟ್ಟಿದ್ದರೂ ಹಿಂಗಾರು ಮಳೆ ಉತ್ತಮವಾಗಿದ್ದು ರಾಜ್ಯದ ರೈತರು ಸಂತೋಷ ಹಾಗೂ ಸಮೃದ್ಧಿಯಿಂದ ಇರಲಿ ಎಂದು ಹಾರೈಸುತ್ತೇನೆ ಎಂದು ಶುಭ ಕೋರಿದರು. ಚಾಮುಂಡೇಶ್ವರಿ ಧೈರ್ಯ ತುಂಬಬೇಕು, ಅವರ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಅವರು ಬರಬೇಕು. ಆ ಕಾರಣದಿಂದ ರೈತರಿಂದ ಈ ಸಾರಿ ಉದ್ಘಾಟನೆ ಮಾಡಿಸಿದ್ದೀವಿ. ಮತ್ತು ಈ ಸಾರಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಕಡಿಮೆ ಮಾಡಿದ್ದೀವಿ. ಸಾಂಪ್ರದಾಯಿಕವಾಗಿ ಏನು ನಡೀತಾ ಇತ್ತು ದಸರಾ, ಅದನ್ನು ಈ ಸಾರಿ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದೀವಿ. ಇದೀಗ ನೇರ ಪ್ರಸಾರ. ವಿಜಯನಗರದ ಕಾಲದಲ್ಲಿ ನಿರ್ಮಿತವಾಗಿದೆ ಅಂತ ಹೇಳಿ ಇತಿಹಾಸದ ದಾಖಲೆ ನಮಗೆ ಹೇಳಿದೆ. ದೇವಾಲಯದ ಒಳಭಾಗವೂ ಕೂಡ ಹಾಗೆ ಏನು ನೂಕಾಟದಲ್ಲಿ ಎಲ್ಲರೂ ಮೊಬೈಲ್ಗಳನ್ನು ಇಟ್ಕೊಂಡು ಕ್ಯಾಮರಾ ಇಟ್ಕೊಂಡು ಸರ್, ಮತ್ತೊಮ್ಮೆ ಈ 1885ನೇ ಇಸ್ವಿನಲ್ಲಿ ಈ ಲೂಯಿಸ್ ರೈಸ್ ಇವರಿಂದ ಪ್ರಾರಂಭಗೊಂಡ ಈ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಇಲಾಖೆಯು ಕರ್ನಾಟಕದಲ್ಲಿ ಈವರೆಗೆ ಈ ಥರದ 822 ಪ್ರಾಚೀನ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಸ್ಮಾರಕಗಳನ್ನು ಗುರುತಿಸಿ ಸಂರಕ್ಷಿಸಿರ್ತಕ್ಕಂಥದ್ದು ದೊಡ್ಡದಾದಂಥ ಒಂದು ಸಾಹಸದ ಕೆಲಸ. ಬ್ರಿಟಿಷರ ಕಾಲದಲ್ಲಿ ಇಂತಹ ಕರ್ನಾಟಕದ ಪ್ರಾಚೀನ ಪರಂಪರೆ. ವಿಜಯದಶಮಿ ಕೆಡುಕಿನ ವಿರುದ್ಧ ಜಯದ ಸಂಕೇತ ಮಾತ್ರವಲ್ಲದೆ ಕೋಮು ಸೌಹಾರ್ದತೆಗೂ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜ್ಯವರ್ಧನ ಸಿಂಗ್ ರಾಥೋಡ್ ಹೇಳಿದ್ದಾರೆ. ವಿಜಯದಶಮಿ ಅಂಗವಾಗಿ ಅಮೃತಸರದಲ್ಲಿ ಬೃಹತ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಸಚಿವರು, ದೇಶದಲ್ಲಿ ಎಲ್ಲ ವರ್ಗಗಳು ಶ್ರದ್ಧೆ ಹಾಗೂ ಉತ್ಸಾಹದಿಂದ ಈ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ದೇಶದ ಅಭಿವೃದ್ಧಿ ಹಾಗೂ ಸಮೃದ್ಧಿಗೆ ಶಾಂತಿ ಮತ್ತು ಕೋಮು ಸೌಹಾರ್ದತೆಯನ್ನು ಬಲಪಡಿಸಬೇಕೆಂದು ಸಚಿವರು ಜನತೆಗೆ ಮನವಿ ಮಾಡಿಕೊಂಡರು. ಬೇಳೆಕಾಳು ಆಮದುದಾರರು ಪ್ರತಿ ಕೆಜಿಗೆ 135 ರೂಪಾಯಿ ದರದಲ್ಲಿ ಪ್ರತಿನಿತ್ಯ 1 ಲಕ್ಷ ಕೆಜಿ ತೊಗರಿ ಬೇಳೆಯನ್ನು ಸರ್ಕಾರಿ ಏಜೆನ್ಸಿಗಳಿಗೆ ಪೂರೈಸಲಿದ್ದಾರೆ. ದೆಹಲಿಯಲ್ಲಿಂದು ಬೇಳೆಕಾಳು ಹಾಗೂ ದ್ವಿದಳ ಧಾನ್ಯ ಆಮದುದಾರರ ಸಂಘದ ಪ್ರತಿನಿಧಿಗಳು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರೊಂದಿಗೆ ಸಭೆ ನಡೆಸಿದ ನಂತರ ಸಂಘದ ಅಧ್ಯಕ್ಷ ಪ್ರವೀಣ್ ಡೋಂಗ್ರೆ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. Prices will come down only with the increase in availability, and to make the availability abundant in the domestic market, it is important that import and importers should be exempt from any kind of stock limits. We are importing almost 50 lakh tons in this country. 25 lakh tons comes only to the Mumbai and JNPT ports, and any kind
ಇದರಿಂದಾಗಿ ದೀಪಾವಳಿಯ ನಂತರ ಬೇಳೆಕಾಳು ದರ ಇಳಿಕೆಯಾಗುವ ನಿರೀಕ್ಷೆ ಇದೆ. ಈ ನಡುವೆ ದೇಶೀಯ ಮಾರುಕಟ್ಟೆಯಲ್ಲಿ ಬೇಳೆಕಾಳು ಬೆಲೆ ಹತೋಟಿಗೆ ಬರುವ ಕ್ರಮವಾಗಿ ವಿವಿಧ ರಾಜ್ಯಗಳು ಅಕ್ರಮ ದಾಸ್ತಾನುದಾರರು ಹಾಗೂ ಕಾಳಸಂತೆಕೋರರ ಮೇಲೆ ದಾಳಿ ನಡೆಸಿ 36,000 ಟನ್ ತೊಗರಿ ಬೇಳೆಯನ್ನು ವಶಪಡಿಸಿಕೊಂಡಿವೆ. ಬಿಜೆಪಿ ನಾಯಕರು ಅದರಲ್ಲೂ ಕೇಂದ್ರ ಸಚಿವರುಗಳು ಹೇಳಿಕೆಗಳನ್ನು ನೀಡುವಾಗ ಹೆಚ್ಚಿನ ಸಂಯಮ ವಹಿಸಬೇಕು, ಮಾಧ್ಯಮಗಳು ತಪ್ಪು ವ್ಯಾಖ್ಯಾನ ಕಲ್ಪಿಸಿಕೊಳ್ಳಲು ಅವಕಾಶ ನೀಡದಂತೆ ಎಚ್ಚರ ವಹಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಸಲಹೆ ನೀಡಿದ್ದಾರೆ. ಕೇಂದ್ರ ಸಚಿವರುಗಳಾದ ಜನರಲ್ ವಿಕೆ ಸಿಂಗ್ ಹಾಗೂ ಕಿರಣ್ ರಿಜಿಜು ಅವರ ಇತ್ತೀಚಿನ ಹೇಳಿಕೆಗಳ ವಿವಾದದ ಹಿನ್ನೆಲೆಯಲ್ಲಿ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿರುವ ಸಚಿವ ರಾಜನಾಥ್ ಸಿಂಗ್ ಈ ಸಂಬಂಧ ಸಚಿವರು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. और साथ ही इस बात का भी ध्यान रखा जाना चाहिए कि उसका गलत इंटरप्रिटेशन, उसकी गलत व्याख्या करने की कोई गुंजाइश शेष न बचे. हम ऐसे ही वाक्यों का चयन करके बोलें. यह सावधानी बरतने की ज्यादा आवश्यकता. ಚಿನ್ನ ನಗದು ಯೋಜನೆಯಡಿ ಗ್ರಾಹಕರಿಂದ ಠೇವಣಿ ಪಡೆಯುವ ಚಿನ್ನಕ್ಕೆ ಬಡ್ಡಿದರ ನಿಗದಿ ಮಾಡುವ ಅಧಿಕಾರವನ್ನು ಬ್ಯಾಂಕ್ಗಳಿಗೆ ನೀಡಲು ಅನುಮತಿ ನೀಡುವ ಮಾರ್ಗಸೂಚಿಯನ್ನು ಆರ್ಬಿಐ ಪ್ರಕಟಿಸಿದೆ. ದೇಶದಲ್ಲಿ ಬಳಕೆಯಾಗದೇ ಇರುವ ಸುಮಾರು 20,000 ಟನ್ ಬಂಗಾರವನ್ನು ಮಾರುಕಟ್ಟೆಗೆ ತರುವ ಮೂಲಕ ಚಿನ್ನದ ಆಮದು ನಿಯಂತ್ರಿಸುವುದು ಕೇಂದ್ರ ಸರ್ಕಾರದ ಈ ಯೋಜನೆಯ ಉದ್ದೇಶ. ಚಿನ್ನ ನಗದೀಕರಣ ಯೋಜನೆಗೆ ನಿಯೋಜಿತವಾಗುವ ಬ್ಯಾಂಕ್ಗಳು ಅಲ್ಪಾವಧಿಯ ಬ್ಯಾಂಕ್ ಠೇವಣಿ, ಮಧ್ಯಮ ಮತ್ತು ದೀರ್ಘಾವಧಿಯ ಸರ್ಕಾರದ ಠೇವಣಿ ಯೋಜನೆಯಡಿ ಗ್ರಾಹಕರಿಂದ ಚಿನ್ನದ ಠೇವಣಿ ಸ್ವೀಕರಿಸಲಿವೆ. ಕನಿಷ್ಠ ತೀರುವಳಿ ಅವಧಿ ಪೂರ್ಣವಾದ ನಂತರ ದಂಡ ಪಾವತಿಸಿ ಗ್ರಾಹಕರು ತಮ್ಮ ಚಿನ್ನ ಠೇವಣಿಯನ್ನು ಹಿಂಪಡೆಯಲು ಆರ್ಬಿಐ ಅವಕಾಶ ಕಲ್ಪಿಸಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ಉಳಿತಾಯ ಖಾತೆ ತೆರೆಯುವ ಬ್ಯಾಂಕಿಂಗ್ ಪ್ರತಿನಿಧಿಗಳಿಗೆ ಕೇಂದ್ರ ಸರ್ಕಾರ ಸೇವಾ ತೆರಿಗೆ ವಿನಾಯಿತಿ ನೀಡಿದೆ. ಬ್ಯಾಂಕಿಂಗ್ ರಂಗಕ್ಕೆ ಹಣಕಾಸು ಸೇರ್ಪಡೆ ಉತ್ತೇಜಿಸುವ ಉದ್ದೇಶದಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಖಾತೆ ಆರಂಭ, ನಗದು ಠೇವಣಿ ಸಂಗ್ರಹ, ನಗದು ಹಿಂಪಡೆತ, ಆಧಾರ್ ಸಂಖ್ಯೆ ನಮೂದು ಇತ್ಯಾದಿ ಕಾರ್ಯಗಳಲ್ಲಿ ಮಧ್ಯಸ್ಥಿಕೆಗಾರರಾಗಿ ಸೇವೆ ಸಲ್ಲಿಸುವ ಬ್ಯಾಂಕಿಂಗ್ ಪ್ರತಿನಿಧಿಗಳಿಗೆ ಸೇವಾ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬುಲೆಟ್ ರೈಲು ಯೋಜನೆಗೆ ಜಪಾನ್ ತಂತ್ರಜ್ಞಾನ ನೆರವು ನೀಡುವ ಜೊತೆಗೆ ಹಣಕಾಸಿನ ನೆರವನ್ನು ನೀಡುವುದಾಗಿ ಘೋಷಿಸಿದೆ. ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ನಿರ್ಮಾಣಕ್ಕೆ ಜಪಾನ್ ಶೇಕಡ 1 ಬಡ್ಡಿ ದರದಲ್ಲಿ 90,000 ಕೋಟಿ ರೂಪಾಯಿ ನೆರವು ಪ್ರಕಟಿಸಿದೆ ಎಂದು ರೈಲ್ವೆ ಇಲಾಖೆ ಮೂಲಗಳು ದೃಢಪಡಿಸಿವೆ. 505 ಕಿಲೋಮೀಟರ್ ಅಂತರದ ಮುಂಬೈ ಅಹಮದಾಬಾದ್ ನಡುವಿನ ಮಾರ್ಗದಲ್ಲಿ ಬುಲೆಟ್ ರೈಲು ಯೋಜನೆ ಜಾರಿಯಾದರೆ ಈಗಿರುವ 7 ತಾಸಿನ ಪ್ರಯಾಣ ಕೇವಲ 2 ತಾಸಿಗೆ ಇಳಿಕೆಯಾಗಲಿದೆ ಎಂದು ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಏಜೆನ್ಸಿ ರೈಲ್ವೆ ಸಚಿವಾಲಯಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ತಿಳಿಸಿದೆ. ಬುಲೆಟ್ ರೈಲು ತಾಸಿಗೆ 300 ರಿಂದ 350 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ. ಬೇಳೆಕಾಳುಗಳ ಅಕ್ರಮ ದಾಸ್ತಾನುದಾರರ ಮೇಲೆ ರಾಯಚೂರು ಜಿಲ್ಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗೋದಾಮು ಮತ್ತು ಬೃಹತ್ ಚಿಲ್ಲರೆ ಮಾರಾಟ ಕೇಂದ್ರಗಳ ಮೇಲೆ ದಾಳಿ ನಡೆಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಮಾತನಾಡಿದ ರಾಯಚೂರು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಈವರೆಗೆ ನಡೆದಿರುವ ದಾಳಿಯಲ್ಲಿ ಅಕ್ರಮ ದಾಸ್ತಾನು ಪತ್ತೆಯಾಗಿಲ್ಲ. ಆದರೂ ಜಿಲ್ಲೆಯಾದ್ಯಂತ ಅಕ್ರಮ ದಾಸ್ತಾನು ಪತ್ತೆ ಕಾರ್ಯಾಚರಣೆ ಮುಂದುವರೆಸಲಾಗುವುದು. ಮಾರುಕಟ್ಟೆಯಲ್ಲಿ ಬೇಳೆಕಾಳುಗಳ ಪೂರೈಕೆ ಅಭಾವದಿಂದಾಗಿ ಹಠಾತ್ತನೆ ಬೆಲೆ ಏರಿಕೆ ಕಂಡಿರುವುದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ದೇಶಾದ್ಯಂತ ಅಕ್ರಮ ದಾಸ್ತಾನು ತಡೆಗೆ ಬಿಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ನಿಟ್ಟಿನಲ್ಲಿ ನಾವು ಮತ್ತೆ ಕಂಟಿನ್ಯೂಸ್ ಆಗಿ ಬೇರೆ ಗೋಡೌನ್ಗಳು ಕೂಡ ಇದೇ ಥರ ಸ್ಟಾಕ್ಗಳು ಇದೆಯಾ ಅಂತ ನಾವು ಕಂಟಿನ್ಯೂಸ್ ದಾಳಿ ಮಾಡಲಿಕ್ಕೆ ಅವರಿಗೆ ನಿರ್ದೇಶನ ಕೊಡ್ತೀವಿ. ಚಿತ್ರದುರ್ಗ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ನಿನ್ನೆ ನಡೆದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಸಂಶೋಧಕ ಡಾ ಎಂಎಂ ಕಲಬುರ್ಗಿ ಅವರ ಕುಟುಂಬದವರ ಅನುಪಸ್ಥಿತಿಯಲ್ಲಿ ಕಲಬುರ್ಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮರಣೋತ್ತರ ಬಸವಶ್ರೀ ಪ್ರಶಸ್ತಿಯನ್ನು ಡಾ ಶಿವಮೂರ್ತಿ ಮುರುಘಾ ಶರಣರು ಪ್ರದಾನ ಮಾಡಿದರು. ನಂತರ ಅವರು ಪ್ರಶಸ್ತಿ ಮೊತ್ತ 5 ಲಕ್ಷ ರೂಪಾಯಿಯಲ್ಲಿ ಡಾ ಎಂಎಂ ಕಲಬುರ್ಗಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಓರ್ವ ಸಂಶೋಧನಾ ವಿದ್ಯಾರ್ಥಿಗೆ ಫೆಲೋಶಿಪ್ ನೀಡಲಾಗುವುದು ಎಂದರು. ನಾನಾ ಕಡೆ ಚದುರಿದ್ದ ವಚನಗಳನ್ನು ಸಂಗ್ರಹಿಸಲು ಕಲಬುರ್ಗಿಯವರು ಶ್ರಮಿಸಿದರು. ಸುಮಾರು 75 ಭಾಗ ಪೂರ್ಣಗೊಳಿಸಿದ್ದರು. ಉಳಿದ ಭಾಗವನ್ನು ಶ್ರೀಮಠವು ಪೂರ್ಣಗೊಳಿಸಲಿದೆ ಎಂದು ತಿಳಿಸಿದರು. ಈ ಸಾರಿಯ ಬಸವಶ್ರೀ ಪ್ರಶಸ್ತಿಯನ್ನು ಕಲಬುರ್ಗಿಯವರಿಗೆ ಕೊಡಮಾಡಿದ್ದೇವೆ. ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ ಮಾತನಾಡಿ, ಅನೇಕ ಲೇಖಕರು, ಬರಹಗಾರರು ಪ್ರಶಸ್ತಿಯನ್ನು ವಾಪಸ್ಸು ಮಾಡುವ ಮೂಲಕ
ತಮ್ಮದೇ ಆದ ಸಾತ್ವಿಕ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದರು. ಬೇರೆ ಬೇರೆ ಪೀಳಿಗೆಯವರು ಕಲಬುರಗಿ ಯಾರಾದ್ರೂ ಏನು ಗೊತ್ತಿಲ್ಲ ಅಂಥ ಜನ ಸಹಿತ ಭಾರತದ ಬೇರೆ ಬೇರೆ ರಾಜ್ಯಗಳ ಹಿರಿಯ ಸಾಹಿತಿಗಳು, ಹೊಸ ಪೀಳಿಗೆಯ ಸಾಹಿತಿಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಂಗಳೂರಿನ ಹಿಂದಿ ಪ್ರಚಾರ ಭವನದಲ್ಲಿ ಬಂಗಾಲಿಗಳ ದಸರಾ ಹಬ್ಬ ಆಚರಣೆ ವಿಶಿಷ್ಟ ರೀತಿಯಲ್ಲಿ ನಿನ್ನೆ ನಡೆಯಿತು. ದುರ್ಗಾಮಾತೆ, ಆಳೆತ್ತರದ ಗಣಪತಿ ಪ್ರತಿಮೆಗಳಿಗೆ ವಿಶೇಷ ಅಲಂಕಾರಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಹಬ್ಬದ ಆಚರಣೆ ಕುರಿತಂತೆ ದೂರದರ್ಶನಕ್ಕೆ ವಿವರಿಸಿದ ಆಶೀಶ್ ಕುಮಾರ್ ರೋಯ್, ಕಳೆದ 32 ವರ್ಷಗಳಿಂದ ಕರಾವಳಿಯ ವಿವಿಧೆಡೆ ನೆಲೆಸಿರುವ ಬಂಗಾಲಿಗಳು ಸೇರಿ ದುರ್ಗಾ ಪೂಜೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಬೆಂಗಳೂರು, ಉಡುಪಿ, ಮಣಿಪಾಲಗಳಲ್ಲಿ ನೆಲೆಸಿರುವ ಬಂಗಾಲಿಗಳು ಈ ಆಚರಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುತ್ತಾರೆ ಎಂದು ಹೇಳಿದರು. ಕರಾವಳಿ ಜಿಲ್ಲೆಯಲ್ಲಿ ನವರಾತ್ರಿ ಬಂತೆಂದರೆ ಹುಲಿವೇಷಗಳದ್ದೇ ಕಾರುಬಾರು. ಹುಲಿವೇಷದಲ್ಲಿ ಕುಣಿಯುವ ಸಂಪ್ರದಾಯವನ್ನು ಕರಾವಳಿ ಜಿಲ್ಲೆಯಲ್ಲಿ ದಸರಾ ಸಂದರ್ಭದಲ್ಲಿ ಆಚರಿಸುವುದು ವಿಶೇಷ. ಹುಲಿವೇಷ ತಂಡಗಳು ನೃತ್ಯ ಮಾಡುವ ಜತೆಗೆ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ಪ್ರದರ್ಶಿಸುತ್ತವೆ. ನೃತ್ಯದಲ್ಲಿ ತುಳು ಹಾಡುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ. ಸಾಂಪ್ರದಾಯಿಕ ಡೋಲು, ಬ್ಯಾಂಡು ಮತ್ತು ತಾಳವಾದ್ಯಗಳಿಗೆ ತಕ್ಕಂತೆ 20 ರಿಂದ 25 ಜನರಿರುವ ತಂಡ ನೃತ್ಯ ಪ್ರದರ್ಶನ ನೀಡುತ್ತದೆ. ಹುಲಿ ವೇಷ ಆಚರಣೆ ಕುರಿತು ತಂಡದ ಸದಸ್ಯರೊಬ್ಬರು ದೂರದರ್ಶನಕ್ಕೆ ವಿವರ ನೀಡಿ, ವೇಷ ಧರಿಸುವ ಮುನ್ನ 5 ದಿನಗಳ ವ್ರತದಲ್ಲಿರುವುದು ಕಡ್ಡಾಯ ಎಂದರು. ಬೀದರ್ನಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ವಿಜಯದಶಮಿ ಕಾರ್ಯಕ್ರಮದಲ್ಲಿ 2 ಮಾಜಿ ಸೈನಿಕರನ್ನು ಸನ್ಮಾನಿಸಲಾಯಿತು. ನಂತರ ರಾವಣ ದಹನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ರಾಮಲೀಲಾ ಉತ್ಸವ ಸಮಿತಿಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಭಾರತದ ಸಂಸ್ಕೃತಿ ಮತ್ತು ಪರಂಪರೆ ವಿಶ್ವದಲ್ಲೇ ಅನನ್ಯ ಎಂದರು. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್, ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡುವುದೇ ವಿಜಯದಶಮಿಯ ವಿಶೇಷ. ಭಾರತ ಸಾಂಸ್ಕೃತಿಕವಾಗಿ ಬಲಿಷ್ಠ ರಾಷ್ಟ್ರ ಎಂದು ತಿಳಿಸಿದರು. ಮಕ್ಕಳು ನಡೆಸಿಕೊಟ್ಟ ರಾಮಲೀಲಾ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆಯಿತು. ನಂತರ ಬಿಜೆಪಿ ಸಂಸದ ಭಗವಂತ್ ಖೂಬಾ ರಾವಣನ ಪ್ರತಿಕೃತಿ ದಹನ ನೆರವೇರಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 261 ಅಂಕಗಳ ಜಿಗಿತದ ನಂತರ 27,549ರಲ್ಲಿತ್ತು. ನಿಫ್ಟಿ ಸಹ 73 ಅಂಕಗಳ ಏರಿಕೆ ನಂತರ 8,325ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 211 ಅಂಕಗಳ ಏರಿಕೆ ನಂತರ 27,499ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಂಕ 52 ಅಂಕಗಳ ಏರಿಕೆ ನಂತರ 8,304ರಲ್ಲಿತ್ತು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 34 ಪೈಸೆಗಳ ಚೇತರಿಕೆ ನಂತರ 64.78ರಲ್ಲಿತ್ತು. ಏಷ್ಯಾ ಮಾರುಕಟ್ಟೆಯಲ್ಲಿ ಅಮೆರಿಕದ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲ ಬೆಲೆಯಲ್ಲಿ 22 ಸೆಂಟ್ ಏರಿಕೆ ಕಂಡು ಪ್ರತಿ ಬ್ಯಾರೆಲ್ $45.57ಗೆ ಹೆಚ್ಚಳವಾಗಿದೆ. ಪ್ರತಿ ಬ್ಯಾರೆಲ್ ಬ್ರೆಂಟ್ ಕಚ್ಚಾ ತೈಲ ಬೆಲೆ $48.35ಗೆ ಏರಿಕೆಯಾಗಿದೆ. ಪ್ಯಾರಿಸ್ನಲ್ಲಿಂದು ನಡೆಯಲಿರುವ ಫ್ರೆಂಚ್ ಓಪನ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಸೈನಾ ನೆಹವಾಲ್ ಥೈಲೆಂಡ್ನ 8ನೇ ಶ್ರೇಯಾಂಕಿತ ಆಟಗಾರ್ತಿ ರಟಾನೋಕ್ ಇಂಟಾನಾನ್ ಅವರನ್ನು ಎದುರಿಸಲಿದ್ದಾರೆ. ಪಿ ಕಶ್ಯಪ್, ಎಚ್ಎಸ್ ಪ್ರಣಯ್, ಅಜಯ್ ಜಯರಾಮ್ ಹಾಗೂ ಜ್ವಾಲಾ ಗುಟ್ಟಾ ಅಶ್ವಿನಿ ಪೊನ್ನಪ್ಪ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಪಂದ್ಯಾವಳಿಯಿಂದ ಹೊರಬಿದ್ದಿರುವ ಕಾರಣ ಸೈನಾ ನೆಹವಾಲ್ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಭಾರತೀಯ ಆಟಗಾರ್ತಿಯಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಚಾಲನೆ. ಬರಗಾಲದ ಹಿನ್ನೆಲೆಯಲ್ಲಿ ಸರಳ ದಸರಾವಾದರೂ ಜನತೆಯಿಂದ ಅಭೂತಪೂರ್ವ ಸ್ಪಂದನೆ, ಮುಖ್ಯಮಂತ್ರಿ ಹರ್ಷ. ದೆಹಲಿಯಲ್ಲಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರೊಂದಿಗೆ ಬೇಳೆಕಾಳು ಮತ್ತು ದ್ವಿದಳ ಧಾನ್ಯ ಸಂಘದ ಪ್ರತಿನಿಧಿಗಳ ಭೇಟಿ. ಬಿಜೆಪಿ ನಾಯಕರು ಹಾಗೂ ಸಚಿವರು ಹೇಳಿಕೆ ನೀಡುವಾಗ ತಪ್ಪು ವ್ಯಾಖ್ಯಾನಕ್ಕೆ ಅವಕಾಶ ನೀಡಬಾರದು, ರಾಜನಾಥ್ ಸಿಂಗ್ ಕಿವಿಮಾತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.